ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ನಾವು ದೇವರ ಸಂದೇಶವನ್ನ ಕೇಳಿಸ್ಕೊಳ್ಳೋಣ. ಅದಕ್ಕಾಗಿ ಇಂದು ಆರಿಸಿಕೊಂಡಂತಹ ಸತ್ಯವೇದ ಭಾಗವು ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ ವಚನ 2. ಪೌಲನು ತನ್ನ ಪದ್ಧತಿಯ ಪ್ರಕಾರ ಅಲ್ಲಿದ್ದವರ ಬಳಿಗೆ ಹೋಗಿ 3 ಸಬ್ಬತ್ ದಿನಗಳಲ್ಲಿ ಶಾಸ್ತ್ರಾಧಾರದಿಂದ ಅವರ ಸಂಗಡ ವಾದಿಸಿ ಆಯಾ ವಚನಗಳ ಅರ್ಥವನ್ನು ಬಿಚ್ಚಿ, ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಯೇಸುವೆ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಪೌಲನು ಈ ಸಂದೇಶ ಹೇಳುವುದಕ್ಕಿಂತ ಮುಂಚೆ ಆತನು ಫಿಲಿಪ್ಪಿ ಪಟ್ಟಣದಲ್ಲಿ ಇದ್ದನು. ಅಪೊಸ್ತಲ ಕಾರ್ಯಗಳು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಫಿಲಿಪ್ಪಿ ಪಟ್ಟಣದಲ್ಲಿ ಆ ಪೌಲನನ್ನ ಹಿಡಿದು ಒಡೆದು ಸೆರೆಮನೆಯಲ್ಲಿ ಹಾಕ್ತಾರೆ. ಪೌಲ ಸೀಲರು ಅವರು ಪ್ರಾರ್ಥನೆ ಮಾಡುವಾಗ ದೇವರು ಅದ್ಭುತವಾದ ರೀತಿಯಲ್ಲಿ ಅವರನ್ನ ಸೆರೆಮನೆಯಿಂದ ಬಿಡಿಸ್ತಾನೆ. ಅಲ್ಲಿಂದ ಮುಂದೆ ಅವರು ತಮ್ಮ ಮಿಷನರಿ ಪ್ರಯಾಣ, 2ನೇ ಮಿಷನರಿ ಪ್ರಯಾಣ ಎಂಬುದಾಗಿ ನಾವು ಅದನ್ನ ಹೇಳ್ಬೋದು. ಈ ಪ್ರಯಾಣದ ವಿಷಯವಾಗಿ ಸಂಕ್ಷಿಪ್ತವಾಗಿ 17ನೇ ಅಧ್ಯಾಯದಲ್ಲಿ ಬರೆಯಲಾಗಿದೆ. ಈ 17ನೇ ಅಧ್ಯಾಯ ತುಂಬಾ ವಿಶೇಷವಾದಂತಹ ಮಾಹಿತಿಗಳನ್ನು ನಮಗೆ ಕೊಡ್ತದೆ. ಪೌಲನು 3 ಪಟ್ಟಣಗಳನ್ನ ಸಂಧಿಸಿದನು ಎಂಬುದಾಗಿ, ಮೊದಲನೇದಾಗಿ ಥೆಸಲೋನಿಕ, 2ನೇದಾಗಿ ಬೆರಿಯ, ಆಮೇಲೆ 3ನೇದಾಗಿ ಅಥೇನು. ಈ 3 ಪಟ್ಟಣಗಳನ್ನ ಆತನು ಸಂಧಿಸ್ತಾನೆ. ಮೊದಲನೇದಾಗಿ ಥೆಸಲೋನಿಕ ಸಭೆಗೆ ಆತನು ಹೋಗಿ ಅಲ್ಲಿರುವ ಯಹೂದ್ಯ ಮಂದಿರಗಳಲ್ಲಿ ಆತನು ದೇವರ ವಾಕ್ಯವನ್ನ ಸಾರಿದನು ಎಂಬುದಾಗಿ ನಾವು ನೋಡ್ತೇವೆ. ಆ ಯಹೂದ್ಯರೊಡನೆ ಕ್ರಿಸ್ತನು ಬಾಧೆಯನ್ನು ಅನುಭವಿಸಿ ಸತ್ತು ಎದ್ದು ಬರುವುದು ಅಗತ್ಯವೆಂತಲೂ ನಾನು ನಿಮಗೆ ಪ್ರಸಿದ್ಧಿ ಪಡಿಸುವ ಯೇಸುವೆ ಆ ಕ್ರಿಸ್ತನೆಂತಲೂ ಸ್ಥಾಪಿಸಿದನು. ಅಂದ್ರೆ ಅವರೊಟ್ಟಿಗೆ ಆತನು ವಾದ ವಿವಾದವನ್ನ ಮಾಡಿದನು. 17ನೇ ಅಧ್ಯಾಯ 1ರಿಂದ 9 ನಾವು ನೋಡುವಾಗ ಥೆಸಲೋನಿಕದಲ್ಲಿ ಆಗಿರುವ ಘಟನೆ ಆ ವಚನಗಳು ವಿವರಿಸ್ತದೆ. ಥೆಸಲೋನಿಕದಲ್ಲಿ ಪೌಲನು ವಾಕ್ಯ ಸಾರಿದಾಗ ಅಲ್ಲಿ ಅನೇಕ ಸ್ತ್ರೀ ಪುರುಷರು ಯೇಸುವನ್ನ ನಂಬಿದರು. ಆದರೆ ಈ ಪೌಲ ಸೀಲರ ಮೇಲೆ ಅಲ್ಲಿರುವಂತ ಆ ಜನರು ಕೋಪದಿಂದ ಅವರನ್ನ ಏನ್ ಮಾಡ್ತಾರಂತ ಹೇಳಿದ್ರೆ ಅವರನ್ನ ಓಡಿಸಿ ಬಿಡ್ತಾರೆ. ಆ ಊರಿನಿಂದ ಗದ್ದಲ ಎಬ್ಬಿಸಿ ಅವರನ್ನ ಬೇರೆ ಕಡೆಗೆ ಓಡಿಸ್ತಾರೆ. ಆದರೆ 5ನೇ ವಚನ ಹೇಳ್ತದೆ, ಯಹೂದ್ಯರು ಹೊಟ್ಟೆ ಕಿಚ್ಚುಪಟ್ಟು ಪೇಟೆಯಲ್ಲಿ ತಿರುಗಾಡುವ ಕೆಲವು ಪೋಕರನ್ನ ಕರೆದುಕೊಂಡು ಬಂದು ಗುಂಪು ಕೂಡಿಸಿ ಗದ್ದಲೆಬ್ಬಿಸಿ ಪೌಲ ಸೀಲರನ್ನ ಓಡಿಸಿಬಿಡ್ತಾರೆ. ನೋಡಿ, ನಿಜವಾಗ್ಲೂ ಎಲ್ಲಿ ಶುಭವಾರ್ತೆ ಸಾರಲ್ಪಡ್ತಾ ಇದೆಯೋ, ಎಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಬೋಧನೆ ಸಾರಲ್ಪಡ್ತಾ ಇದೆಯೋ ಅಲ್ಲಿ ಗದ್ದಲ ಎಬ್ಬಿಸುವಂತ ಒಂದು ಪರಿಸ್ಥಿತಿ ಇವತ್ತು ಕೂಡ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಪೌಲನ್ ಏನ್ ಮಾಡ್ತಾನಂತ ಹೇಳಿದ್ರೆ ಆ ಥೆಸಲೋನಿಕ ಪಟ್ಟಣವನ್ನ ಬಿಟ್ಟು ಆತನು ಬೆರಿಯ ಅನ್ನುವಂತ ಒಂದು ಪಟ್ಟಣಕ್ಕೆ ಆತನು ಬರ್ತಾನೆ. ಅಲ್ಲಿ ಬಂದಾಗ ಆತನು ಆ ವಾಕ್ಯಗಳನ್ನು ಹೇಳುವಾಗ ಆ ಜನರು ಥೆಸಲೋನಿಕದವರ ಹಾಗೆ ಇರದೆ ಒಳ್ಳೆಯ ಜನರಾಗಿದ್ರು. ಅವರು ವಾಕ್ಯವನ್ನ ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿಕೊಂಡ್ರು ಎಂಬುದಾಗಿ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಆ ಶಾಸ್ತ್ರ ಗ್ರಂಥಗಳನ್ನ ಅವರು ಶೋಧಿಸ್ತಾ ಇದ್ರು. ಯಾಕೆ ಇವ್ರು ಹೇಳಿದ್ದು ನಿಜವೋ ಸುಳ್ಳೋ ಎಂಬುದಾಗಿ ಅವರು ಶೋಧಿಸಿ ಅವರು ಯೇಸುವನ್ನ ನಂಬಿದರು. ಪ್ರಿಯರೇ, ನೋಡಿ, ಆ ಥೆಸಲೋನಿಕದಲ್ಲಿ ಪೌಲನಿಗೆ ವಿರೋಧ ಉಂಟಾಯಿತು, ಆದರೂ ಕೆಲವರು ನಂಬಿದ್ರು. ಆ ಪಟ್ಟಣವನ್ನೇ ಬಿಟ್ಟು ಬೇರೋಯ್ ಅಥವಾ ಬೆರಿಯ ಅನ್ನುವಂತ ಒಂದು ಊರಿಗೆ ಅವರು ಬರ್ತಾರೆ. ಅಲ್ಲಿ ಸುವಾರ್ತೆ ಸಾರುವಾಗ ಜನರು ಸಂತೋಷದಿಂದ ಅಂಗೀಕಾರವನ್ನು ಮಾಡ್ತಾರೆ. ಆದಾಗ್ಯೂ ಕೂಡ ಈ ವಿಷಯ ಥೆಸಲೋನಿಕದವರಿಗೆ ತಿಳಿದಾಗ ಅವರು ಬೆರಿಯ ಪಟ್ಟಣಕ್ಕೆ ಬಂದು ಅವರನ್ನ ಅಲ್ಲಿಯೂ ಗದ್ದಲೆಬ್ಬಿಸ್ತಾರೆ. ಆಗ ಪೌಲ ಏನ್ ಮಾಡ್ತಾನಂತ ಹೇಳಿದ್ರೆ ಸಮುದ್ರದ ಮಾರ್ಗವಾಗಿ ಆತನು ಅಥೇನ್ ಪಟ್ಟಣಕ್ಕೆ ಬರ್ತಾನೆ. ಹೀಗೆ ಎಲ್ಲಿ ಪೌಲನು ಸುವಾರ್ತೆ ಸಾರ್ತಾ ಇದ್ದನೋ ಅಲ್ಲಿ ಅಡ್ಡಿಗಳು. ಆದರೆ ಅಡ್ಡಿ ಬರುವುದರೊಳಗಾಗಿ ಆತನು ಅನೇಕರನ್ನ ಕ್ರಿಸ್ತನ ನಂಬಿಕೆಯಲ್ಲಿ ನಡೆಸ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ತಾನು ಬಿಟ್ಟು ಹೋದ್ಮೇಲೆ ಆ ಗುಂಪನ್ನ ನಡೆಸುವುದಕ್ಕಾಗಿ ನಾಯಕರುಗಳನ್ನ ಸಿದ್ಧ ಮಾಡಿದ. ಯಾಸೋನ್ ಅನ್ನುವಂಥವನನ್ನ ಆ ಥೆಸಲೋನಿಕ ಪಟ್ಟಣದಲ್ಲಿ ಕೇವಲ 21 ದಿನಗಳಲ್ಲಿ ಆತನನ್ನ ಒಬ್ಬ ನಾಯಕನನ್ನಾಗಿ ಸಿದ್ಧ ಮಾಡಿದ. ಪ್ರಿಯರೇ,
ಇದನ್ನೆಲ್ಲ ನೋಡುವಾಗ ನಾವು ತಿಳ್ಕೊಳ್ಬೇಕಾದಂತ ಒಂದು ಸತ್ಯ ಸಂಗತಿ, ಒಂದು ಕಡೆ ನೀನು ಸುವಾರ್ತೆ ಸಾರಿ ಯೇಸುವನ್ನ ನಂಬಿದ ಮೇಲೆ ಅವರು ಬೆಳೆಯುವಂತೆ ಅಥವಾ ವಾಕ್ಯದಲ್ಲಿ ಅವರು ದೃಢವಾಗಿ ನಿಂತ್ಕೊಳ್ಳುವಂತೆ ನೀನು ಅಲ್ಲಿ ಇರದೇ ಇದ್ರೂ ಕೂಡ ಇನ್ನೊಬ್ಬರನ್ನ ಸಿದ್ಧ ಮಾಡಿ ನಾವು ಮುಂದೆ ಹೋಗ್ಬೇಕೆಂಬುದಾಗಿ ಈ ವಾಕ್ಯ ನಮಗೆ ಪ್ರಬೋಧಿಸ್ತದೆ. ಅಥೇನ್ ಪಟ್ಟಣಕ್ಕೆ ಬರುವಾಗ ಆ ಪಟ್ಟಣದಲ್ಲಿ ಆತನು ಎಲ್ಲಾ ಕಡೆಗಳಲ್ಲಿ ಪೂಜಿಸುವ ದೇವತಾ ಪ್ರತಿಮೆಗಳನ್ನ ನೋಡ್ತಾ ಇದ್ದನು. ಒಂದು ಬಲಿಪೀಠ ನೋಡಿದ, ಅದರ ಮೇಲೆ ಹೀಗೆ ಬರೆದಿತ್ತು, ತಿಳಿಯದ ದೇವರಿಗೆ ಎಂಬುದಾಗಿ. ಅದನ್ನ ನೋಡಿದ ಮೇಲೆ ಪೌಲನು, ಈಗೋ ತಿಳಿಯದ ದೇವರನ್ನ ನೀವು ಪೂಜಿಸ್ತಾ ಇದ್ದೀರಾ. ಆ ತಿಳಿಯದ ದೇವರ ಬಗ್ಗೆ ಪೌಲನು ಬಲವಾಗಿ ವಾಕ್ಯಗಳನ್ನ ಆಧಾರ ಮಾಡಿಕೊಂಡು 28ನೇ ವಚನ, ಆತನಲ್ಲಿಯೇ ನಾವು ಜೀವಿಸ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೆಂಬುದಾಗಿ ಹೇಳಿದ್ದಾರೆ. ಈ ವಾಕ್ಯಗಳನ್ನ ಆಧಾರ ಮಾಡಿಕೊಂಡು ಪೌಲನು ನಿಜವಾದ ದೇವರ ಬಗ್ಗೆ ಆತನು ಹೇಳಿದನು. ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವ ದೇವರು ಯೇಸು ಅಲ್ಲ ಎಂಬುದಾಗಿ ಅವರಿಗೆ ವಾಕ್ಯದ ಆಧಾರವನ್ನು ತೆಗೆದುಕೊಂಡು ಹೇಳಿದಾಗ ಅವರಿಗೆ ಆಶ್ಚರ್ಯವೆನಿಸಿತು. ಆತನ ಮಾತನ್ನು ಕೇಳುವಾಗ ಕೆಲವರು ಅವನನ್ನು ಅಂಟಿಕೊಂಡು ನಂಬಿದರು ಎಂಬುದಾಗಿ 34ನೇ ವಚನದಲ್ಲಿ ಬರೆದಿದೆ. ಅಂಟಿಕೊಂಡು ನಂಬಿದರು ಅಂತ ಹೇಳಿದ್ರೆ ಬಿಟ್ಟು ಬಿಡದೆ ಪೌಲನ ಮಾತನ್ನ ನಂಬಿ ಯೇಸುವನ್ನ ಅವರು ಸ್ವೀಕಾರ ಮಾಡಿದರು. ಇದನ್ನು ನೋಡುವಂತ ಈ ಅಥೇನ್ ಪಟ್ಟಣದ ಜನರು ಅವರು ವಿಚಿತ್ರವಾಗಿದ್ರು. ಅವರೆಲ್ಲ ವಿಷಯಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲಿ ಹೊಸ ಹೊಸ ಸಂಗತಿಗಳನ್ನ ಕೇಳುವುದಕ್ಕೂ ಹೇಳುವುದಕ್ಕೂ ಅವರು ಸಮಯ ಕೊಡ್ತಾ ಇದ್ರು ಹೊರತು ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಅವರು ಸಮಯ ಕೊಡ್ತಿರ್ಲಿಲ್ಲ. ಈ ಅಥೇನ್ ಜನರ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಹೊಸ ಹೊಸ ಸಂಗತಿಗಳು ಕೇಳಬೇಕು, ಅದನ್ನ ಹೇಳಬೇಕು ಅಷ್ಟೇ. ಆ ಯೇಸುವನ್ನ ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಮನಸ್ಸಿರಲಿಲ್ಲ, ಸಮಯವಿರಲಿಲ್ಲ. ಈ ಒಂದು ಅಥೇನ್ ಪಟ್ಟಣದ ಜನರ ಸ್ವಭಾವ ಇವತ್ತು ಕೂಡ ನಾವು ನೋಡ್ತೇವೆ. ದೇವರ ಸಂದೇಶವನ್ನ ಕೇಳುವಾಗ ಅವರಿಗೆ ಹೊಸ 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 ಸಂಗತಿಗಳು ಇರಬೇಕು. ಹೊಸ ಸಂಗತಿಗಳಿದ್ರೆ ಮಾತ್ರ ಅವ್ರು ಕೇಳುವಂತವ್ರು. ಇಲ್ಲವಾದ್ರೆ ಅವರಿಗೆ ಗೊತ್ತಿರುವಂತ ಒಂದು ವಾಕ್ಯವನ್ನು ಆಧಾರ ಮಾಡಿಕೊಂಡು ಪ್ರಸಂಗ ಸ್ಟಾರ್ಟ್ ಮಾಡಿದ್ರೆ ಅನೇಕರು ಎದ್ದೋಗುವಂತವ್ರು ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೊಸದು ಹಳೇದು ಎಂಬುದಾಗಿ ಇಲ್ಲ. ಅದು ದೇವರ ವಾಕ್ಯವೇ, ಅದು ಎಂದಿಗೂ ಬದಲಾಗದು. ಭೂಮಿ ಆಕಾಶಗಳು ಅಳಿದು ಹೋದರು, ದೇವರ ವಾಕ್ಯವು ಉಳಿಯುವಂಥದ್ದಾಗಿದೆ. ಅಂತ ವಾಕ್ಯವನ್ನ ಲಕ್ಷ್ಯವಿಟ್ಟು ಕೇಳುವಾಗ ನಿನ್ನ ಜೀವಿತ ಬದಲಾವಣೆ ಆಗ್ತದೆ. ಹಾಗಾದರೆ ಪೌಲನು ಆ ಒಂದು 17ನೇ ಅಧ್ಯಾಯದಲ್ಲಿ 3 ಪಟ್ಟಣಗಳನ್ನ ಆತನು ನೋಡಿದನು. 3 ಪಟ್ಟಣಗಳ ಒಂದು ವಿಶೇಷತೆ ಭಿನ್ನವಾಗಿದೆ. ಥೆಸಲೋನಿಕದವರು ಕೆಲವರು ನಂಬಿದ್ರು, ಬಹಳ ಜನ ವಿರೋಧ ಮಾಡಿದ್ರು, ಸೇವಕರನ್ನ ಓಡಿಸಿದ್ರು. ಬೆರಿಯ ಪಟ್ಟಣದವರು ಒಳ್ಳೆ ಮನಸ್ಸಿನಿಂದ ಯೇಸುವನ್ನ ಅಂಗೀಕಾರ ಮಾಡಿಕೊಂಡಂತವ್ರು ಬಹಳ ಜನ, ವಿರೋಧಿಸುವಂತವ್ರು ಸ್ವಲ್ಪ ಜನ. ಅಥೇನ್ ಪಟ್ಟಣದವರು ಈಗ ಹೊಸದನ್ನೇ ಕೇಳುವಂತ ಒಂದು ಸ್ವಭಾವ ಅವರಲ್ಲಿ ಕೂಡ ಕೆಲವರು ಮಾತ್ರ ನಂಬಿದ್ರು. ಪ್ರಿಯರೇ, ಇವತ್ತು ದೇವರ ವಾಕ್ಯ ಸಾರುವಾಗ ಅದನ್ನ ವಿಮರ್ಶೆ ಮಾಡುವಂತವ್ರು ಬಹಳ ಜನ. ಅದನ್ನ ಆಲೋಚನೆ ಮಾಡಿ, ಹೌದು ದೇವರ ವಾಕ್ಯ ಇದು, ಇದರ ಮೂಲಕವಾಗಿ ನಮಗೆ ನಿತ್ಯ ಜೀವ, ಇದರ ಮೂಲಕವಾಗಿ ನಮ್ಮ ಜೀವಿತ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಎಂಬುದಾಗಿ ಯೋಚನೆ ಮಾಡುವಂತವ್ರು ಸ್ವಲ್ಪ ಜನ. ಅದರ ವಿಷಯವಾಗಿ ವಿರೋಧವಾಗಿ ಆಲೋಚನೆ ಮಾಡುವಂತವ್ರು ತುಂಬಾ ಜನ. ಈ 3 ಪಟ್ಟಣಗಳಲ್ಲಿ ಜನರು ಭಿನ್ನವಾಗಿದ್ರು, ಅವರ ಸ್ವಭಾವಗಳು ಭಿನ್ನವಾಗಿದ್ವು. ಹಾಗಾದರೆ ನಿನ್ನ ಸ್ವಭಾವ, ನೀನು ಯಾವ ಪಟ್ಟಣಕ್ಕೆ ಸಂಬಂಧಪಟ್ಟಂತ ಸ್ವಭಾವಗಳು ನಿನ್ನಲ್ಲಿವೆ? ಯೇಸುವನ್ನ ಯಥಾವತ್ತಾಗಿ ಅಂಗೀಕರಿಸಿಕೊಂಡು ಹಿಂಬಾಲಿಸ್ತಕ್ಕಂಥ ಆ ಬೆರಿಯ ಪಟ್ಟಣದವರ ಹಾಗಿದ್ದೀರಾ? ಅಥವಾ ಅಥೇನ್ ಪಟ್ಟಣದ ಜನರು ಹೊಸದು ಬೇಕು ಎಂಬುದಾಗಿ ಹೊಸ ಹೊಸ ಸಂದೇಶಗಳನ್ನು ಕೇವಲ ಕೇಳಿಸ್ಕೊಂಡು ಹೋಗ್ತಾ ಇದ್ದೀರಾ? ಅಥವಾ ಅದನ್ನು ಅಂಗೀಕರಿಸಿಕೊಂಡು ನಮ್ಮ ಜೀವಿತಗಳನ್ನು ಬದಲಾವಣೆ ಮಾಡಿಕೊಡ್ತಾ ಇದ್ದೇವೆ? ಒಂದು ಸಾರಿ ಗಂಭೀರವಾಗಿ ಆಲೋಚನೆ ಮಾಡೋಣ. ನಾವುಗಳು ಕೂಡ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅಂಗೀಕರಿಸಿ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡುವ. ನಮ್ಮನ್ನ ಪ್ರೀತಿ ಮಾಡುವಂತ ತಂದೆಯಾದ ದೇವರೇ, ದೇವರ ಸಂದೇಶವನ್ನ ಕೇಳುವಾಗ ಸ್ವಾಮಿ ಅದನ್ನ ನಾವು ಯಥಾರ್ಥವಾಗಿ ಸ್ವೀಕರಿಸಿಕೊಂಡು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಥೆಸಲೋನಿಕ ಸಭೆಯ ಹಾಗೆ, ಅಥೇನ್ ಪಟ್ಟಣದ ಜನರ ಹಾಗೆ ನಾವಿರದೆ
ಬೆರಿಯಾ ಪಟ್ಟಣದ ಜನರಾಗಿ ಶುದ್ಧ ಮನಸ್ಸಿನಿಂದ ಸ್ವೀಕರಿಸಿಕೊಳ್ಳುವಂತ ಶುದ್ಧ ಮನಸ್ಸು ನಮ್ಮಲ್ಲಿ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್.